ಅಯ್ಯ ಎಷ್ಟು ಕೊಡ ಒಂದು ಕೊಡ ಹಾಕ್ಬೇಕು ಇವಾಗ, ಆಮೇಲೆ ಇನ್ನೊಂದು ಕೊಡ ತೊಗೊಂಬಂದು ಹಾಕ್ತೇನೆ. ಹಾ ಅಮ್ಮ, ಎಷ್ಟು ಸಾಕಾಯ್ತು. ನಿನ್ನೆ ನಿಂತು ನಿಂತು ಸುಸ್ತಾದಂಗೆ ಆಗೈತಕ್ಕ. ಅಯ್ಯೋ ಅಕ್ಕ, ಇಷ್ಟು ಬೆಳಗ್ಗೆ ಎದ್ದು ಏನು ಮಾಡಕತ್ತಿದಿ? ನೀರು ಕಾಸಾಗಿ ಇಡಕತ್ತಿದಿ? ಅಯ್ಯೋ ಸುಮ್ಮ, ಇವಾಗಲೇ ಅರ್ಧ ಕೆಲಸ ಎಲ್ಲ ಆಯಿತು. ಮನೆ ಎಲ್ಲ ಕಸ ಹೊಡೆದು ಒರೆಸಿ ಎಲ್ಲ ಅಂಗಳ ಎಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಮತ್ತು ಅಡುಗೆ ಮಾಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಿ. ಅತ್ತೆ ಬಂದು ಏನಂದ್ರು, ಇಲ್ಲ ನೀರು ಕಾಯಕ್ಕಿಡು, ಆಮೇಲೆ ಬೇಕಿದ್ರೆ ಅಡುಗೆ ಮಾಡೋಣ ಅಂತ ಅಂದರು. ಸರಿ ಆಯ್ತು ಅಂತ ಹೇಳಿ ಮತ್ತು ನೀರು ಎಲ್ಲಿಂದ ತರಬೇಕಂತ ಗೊತ್ತಿರಲಿಲ್ಲ. ಅಲ್ಲಿ ನೀರು ಬರ್ತಾಯಿತ್ತು, ಅದಕ್ಕೆ ಕೊಡ ತೊಗೊಂಡು ಹೋಗಿ ಅಲ್ಲಿ ತೊಗೊಂಡು ಬರೋಕೆ ಹೋದ್ನಿ. ನೀನು ಹಾಲು ತಿಕ್ಕು, ಚಹಾ ಇಡ್ತೀನಿ, ಚಹಾ ಕುಡಿಯುವಂತೆ. ಸರಿ ಅಕ್ಕ. ಹಾಂ, ಚಳಿ, ಇಷ್ಟೊಂದು ಚಳಿ ಇದೆ, ಇನ್ನು ಬೆಚ್ಚಗೆ ಮಲ್ಕೋಬೇಕು ಅಂತ ಅಂದ್ಕೊಂಡೆ. ಆದ್ರೆ ಎಚ್ಚರ ಆಗ್ಬಿಡ್ತು. ಮತ್ತೆ ನೋಡಿದ್ರೆ ಅತ್ತಿ ಮನೆಗೆ ಬೇರೆ ಅದನ್ನು. ಇಲ್ಲಿ ನಾನು ಲೇಟ್ ಮಾಡಿದ್ರೆ ಏನಂತಾರೋ ಏನೋ ಅಂಥೇಳಿ ಎದ್ದು ಬನ್ನಿ. ಇಷ್ಟು ಜಲ್ದಿ ನಾನು ಯಾವತ್ತೂ ಎದ್ದೇ ಇಲ್ಲ. ಕಾಲೇಜ್ 9 ಗಂಟೆಗೆ ಐತಂದರೆ 8 ಗಂಟೆಗೆ ಎದ್ದು 1 ಅವರಲ್ಲಿ ಎಲ್ಲ ರೆಡಿಯಾಗಿ ಹೋಗ್ತಿದ್ನಿ. ಈಗ ನೋಡಿದ್ರೆ ಇಲ್ಲಿ 7 ಗಂಟೆಗೆಲ್ಲ ಎದ್ದು ಬಿಟ್ಟೇನಿ. ಅಯ್ಯೋ, ದಿನ ಹಿಂಗಾದ್ರೆ ಹೆಂಗೆ ನನ್ನ ಪರಿಸ್ಥಿತಿ? ಅಲ್ಲ, ನಿಂಗೆ ಹಲ್ದಿಕ್ಕು ಅಂತಂದ್ರೆ ಕಾಸ್ಕೊಂತ ಕುಂತಿದ್ದಿ? ಅಯ್ಯೋ ಅಕ್ಕ, ಚಳಿ ಆಗ್ತಾಯಿತ್ತು, ಅದಕ್ಕೆ ಕಾಸ್ಕೊಳತ್ತೀನಿ. ಈ ಕಡೆ ಬಾ, ಇದೊಂದು ಕೂಡ ನೀರು ಹಾಕ್ತಾನೋ, ಆಮೇಲೆ ಬೇಕಿದ್ರೆ ಕಾಸ್ಕೊಂತ ಕುಂದ್ರು. ಸರಿ ಅಕ್ಕ. ನಾ ಹಿಡಿಲೇನಕ್ಕ? ಬೇಡ ಬೇಡ, ಈಗಾಗಲೇ 2 ಕೊಡ ಹಾಕೀನಿ, ಇದೊಂದು ಕೊಡ ಆದರೆ ತುಂಬತೈತೆ. ಅದು ಎಷ್ಟು ಕೊಡ ಹಾಕಿದೇವ? 1 ಕೊಡ ಹಾಕಿದೆ, 2 ಕೊಡ ಹಾಕಿದೆ, ಅದು ಅತ್ತಿ 3 ಕೊಡ ಹಾಕಿನ್ರತ್ತಿ. ಎದ್ದೇವು ಸುಮ, ನೋಡುವ ಸುಮ, ಇನ್ನು ಮ್ಯಾಲಿಂದ ನಿಮ್ಮ ಅಕ್ಕ ಹೆಂಗೆ ಜಲ್ದಿ ಬೆಳಿಗ್ಗೆ ಹೇಳ್ತಾಳಲ್ಲ, ಹಂಗೆ ನೀನು ಬೆಳಿಗ್ಗೆ ಲೌಕರ್ ಹೇಳ್ಬೇಕು. ಎಲ್ಲ ಲೌಕರ್ ಎದ್ದು ಎಲ್ಲ ಕೆಲಸಗಳು ಮಾಡ್ಕೋಬೇಕು. ಹಾಂ, ಒಂದೊಂದು ಎಲ್ಲ ನೀನು ನಿಮ್ಮ ಅಕ್ಕನ ನೋಡಿ ಕಲ್ಕೋಬೇಕು. ಅಯ್ಯೋ, ಒಂದೇ ದಿನ ಬರೋಣ ಮತ್ತೆ ಹಿಂಗೆ ಹೇಳತ್ತಾಳು ಅಂತೇಳಿ ಏನು ಅನ್ಕೊಳಕ್ಕೆ ಹೋಗಬೇಡ. ಯಾಕಂದ್ರೆ ನಾನು ನೀನು ಒಳ್ಳೇದಕ್ಕೆ ಹೇಳಾಕತ್ತೇನೆ. ಯಾಕಂದರೆ ಹೆಣ್ಮಕ್ಳಿಗೆ ಪ್ರತಿಯೊಂದು ಕೆಲಸಗಳು ಬರಬೇಕು. ಹಾಂ, ಸರಿನಾ? ಹ್ಞೂ ಅತ್ತಿ, ಹಂಗೆ ಆಗಲ್ರಿ. ಎಲ್ಲ ಎದ್ದು ಮಾಡ್ತೇನೆ ರೀ. ಆದರೆ ಏನು ಮಾಡ್ಬೇಕು ಅನ್ನೋದೈತಿ, ಬೆಳಿಗ್ಗೆ ಜಲ್ದಿ ಹೇಳ್ಬೇಕಂದ್ರೆ ನನಗೆ ಒಮ್ಗಿಲಿ ಎಚ್ಚರನ ಆಗಂಗಿಲ್ಲ ರೀ ಅಕ್ಕ. ನಂಗೆ ಇನ್ಮ್ಯಾಗ ಅಲಾರಾಮ್ ಇಟ್ಕೊಂಡೆ ಹೇಳ್ತೀನಿ ತಗೋರಿ ಅತ್ತಿ. ಹ್ಞೂ, ಯಾಕಂದ್ರೆ ಹೇಳ್ಬೇಕು, ನಮ್ಮ ಮನೆ ಪದ್ಧತಿನ ಅದೈತಿ. 7 ಗಂಟೆಗೆಲ್ಲ ಹೆಣ್ಮಕ್ಳು ಎದ್ದು ಅಂಗಳ ಎಲ್ಲ ಕಸ ಹೊಡೆದ ರಂಗೋಲಿ ಹಾಕಿ ಇಬ್ಬರು ಆದರೆ ಜಲ್ದಿ ಕೆಲಸಗಳಾಕ್ಕಾವ. ಹಾಂ, ಏನಾರ ಸ್ವಲ್ಪ ಬೇರೆ ಕೆಲಸ ಮಾಡೋದಿದ್ರೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಸ್ವಲ್ಪ ಹೊಲಕ್ಕದು ಹೋಗೋದಿರ್ತೈತೆ ನಮ್ಮ ಮನ್ಯಾಗ. ಹಾಂ, ಎಲ್ಲದಕ್ಕೂ ತಯಾರಿರ್ಬೇಕು ನೀವು. ಯಾಕಂದ್ರೆ ಮನೆಯಿಂದಷ್ಟೇ ಮಾಡ್ಕೊಂಡ್ರೆ ಹೆಂಗೆ ಹೇಳು? ಮತ್ತು ಹೊಲದಾಗಿಂದ ಆಳು ಕಾಳು ಬರದೇ ಇದ್ದಾಗ ಅವ್ರು ಬಂದ್ರೆ ಅವ್ರಿಗೆ ಅಡುಗೆ ಮಾಡಿ ಕಟ್ಕೊಂಡು ಹೋಗಬೇಕು. ಅವ್ರು ಬರದೇ ಇದ್ದಾಗ ನಾವು ಕಳೆ ಗಿಳೆ ಕೀಳಾಕ ಹೋಗಬೇಕು. ಎಲ್ಲದಕ್ಕೂ ನಾವು ತಯಾರಾಗಿರಬೇಕು. ಏನ್ವಾ ಭೂಮಿಕಾ, ಸುಮ, ಇಬ್ರಿಗೂ ಅರ್ಥ ಆತಲ್ಲ? ಹಾಂ ಅತ್ತಿ, ಅರ್ಥ ಆಯ್ತು ರೀ. ಎಲ್ಲದಕ್ಕೂ ನಾವು ತಯಾರಾಗಿದ್ದೀವಿ ಅತ್ತಿ. ಎಲ್ಲನೂ ಅಂದರೆ ನಮ್ಮ ಮನೆ ಅಂದಮೇಲೆ ನಾವು ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ರಿ. ನಾವಿಬ್ಬರು ಅಕ್ಕ ತಂಗಿ ಆಗಿರೋದಕ್ಕೆ ಮಾಡ್ತಿರತ್ತಿ. ಏನವ ನಮ್ಮ ಅತ್ತೆ ಹಿಂಗೆ ಒಂದೇ ದಿನಕ್ಕೆ ಬರ್ಕೊಡ್ದು ಇಷ್ಟೆಲ್ಲ ಕೆಲಸ ಹೇಳಾಕತ್ತಾಳು. ನಾವೇನು ಇಲ್ಲಿ ಕೆಲಸ ಮಾಡಕ್ಕೆ ಬಂದವೋ ಏನು ಜೀವನ ಮಾಡಕ್ಕೆ ಬಂದವೋ ಅಂತ ಅನ್ಕೋತಿರ್ಬೋದು. ಇಷ್ಟು ದಿನ ನಾನು ಮಾಡ್ಕೊತ ಬಂದಿದ್ದೆ, ಇನ್ನು ನಮ್ಮ ಮನೆಗೆ ನೀವು ಬಂದರಿ. ಇನ್ನು ನಮ್ದೇನು ಜವಾಬ್ದಾರಿ ಇತ್ತಲ್ಲ ಅದನ್ನೆಲ್ಲ ನಿಮಗೆ ಒಪ್ಪಿಸ್ತಾನೆ. ನನಗೂ ಸಾಕಾಗೈತೆ ನೋಡವ. ಅದಕ್ಕೆ ನಾನು ಸ್ವಲ್ಪ ದಿನ ರೆಸ್ಟ್ ಮಾಡ್ತೇನೆ, ಆರಾಮಾಗಿ ಕೂತ್ಕೋತಾನು. ಸ್ವಲ್ಪ ನನ್ನ ಮಗಳು ಅಂತೆಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡೇನಿ. ಇನ್ನೊಂದು 15 ದಿನ ಆದಮೇಲೆ ಹೋಗ್ತಾನೆ. ಅಲ್ಲಿ ಗಂಟ ನಿಮಗೆಲ್ಲ ಹೇಳ್ಕೊಡ್ಬೇಕಲ್ಲ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂಥೇಳಿ. ಹಾಂ, ಅಯ್ಯೋ ಅತ್ತಿ, ಹೊಲಕ್ಕೆ ಹೋಗ್ಬೇಕ್ರಿ? ಅಯ್ಯೋ, ನನಗೆ ಹೊಲಕ್ಕದು ಎಲ್ಲ ಹೋಗೋಕೆ ಆಗಂಗಿಲ್ಲ ರತ್ತಿ. ನಾನು ಮೊದಲೇ ಹೇಳ್ತೇನೆ ರೀ, ಯಾಕಂದ್ರೆ ನನ್ನ ಗ್ಲಾಮರ್ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ನಾವೆಲ್ಲ ಇಷ್ಟು ಚೆನ್ನಾಗಿರೋದು ಹೋಗಿ ನಾವೆಲ್ಲ ಹೆಂಗೆ ಆಗ್ತೀವಿ ಅಂತ ಅಂದ್ರೆ ಒಂಥರ ಆಗ್ತೀವಿ. ನನಗೆ ಇಷ್ಟ ಇಲ್ಲ ರತ್ತಿ. ಅಯ್ಯ, ನಾವು ಅಲ್ಲ ಹೆಂಗದ ನೋಡು. ನಾವು ಮೊದಲು ನಿನ್ನ ಹಂಗನ ಇದ್ದವ, ಮತ್ತು ಎಲ್ಲ ಮಾಡ್ಕೊತ ಹಿಂಗಾಗ್ಯಾವ ನೋಡು. ಸುಮ್ಮನೆ ಹ್ಞೂ ಅನ್ನು, ಅತ್ತಿಗೆ ಹಂಗೆ ವಾಪಸ್ಸೆಲ್ಲ ಅನ್ಬಾರ್ದು. ಇಲ್ಲ ಅಕ್ಕ, ನಾನು ಮೊದಲೇ ಹೇಳ್ಬಿಡ್ತೇನೆ, ನನಗೆ ಹೊಲಕ್ಕೆಲ್ಲ ಹೋಗೋಕೆ ಆಗಂಗೇ ಇಲ್ಲ. ನಾನು ಇರೋದನ್ನ ಹೇಳ್ತೇನೆ. ಹಿಂದಾಗಡೆ ನೀವು ಹ್ಞೂ ಅಂದು ಈಗ ಹೋಗಲ್ಲ ಅನ್ನತಿ ಅಂತಂದ್ರೆ ನಾನು ಏನು ಮಾಡಲಿ? ನೋಡಿರಿ ಅತ್ತಿ, ಬೇಕಿದ್ರೆ ಅಕ್ಕ ಹೋಗ್ತಾಳೆ, ಆದರೆ ನಾನು ಮಾತ್ರ ಹೋಗಂಗಿಲ್ಲ ರೀ. ಅಯ್ಯ, ಈಗಿನ ಮುಖದ ಮೇಲೆ ಹೊಡೆದಂಗೆ ಹೇಳಿದಾಗ ಹೋಗ್ಬಿಡ್ಲಲ್ಲ. ಅಯ್ಯೋ ಅತ್ತಿ, ಸ್ವಲ್ಪ ಆಕಿ ಹಂಗೆ ಅದಾಡ್ರಿ. ನಾನು ಆಕಿಗೆ ತಿಳಿಸಿ ಹೇಳ್ತೇನೆ ತಗೋರಿ. ಇರಬಾರ್ದು ಬಿಡು. ಅಲ್ಲ, ಅತ್ತಿಗೆ ಇದು ಒಂದಿಟ್ಟು ಮರ್ಯಾದೆ ಕೊಡೋದು ಗೊತ್ತಿಲ್ಲೇನ ಹುಡುಗಿಗೆ? ಅವ್ರವ್ವ ಏನು ಹೇಳಿಕೊಟ್ಟಿಲ್ಲೇನು ರಾಜಿ? ಅದು ಅತ್ತಿ, ಆಕಿ ಸ್ವಲ್ಪ ಹಂಗೆ ಅದಾಳ್ರಿ. ಅಲ್ಲೂ ಹಂಗೆ ಮಾಡ್ತಿದ್ದಾಳ್ರಿ. ಏನೇ ಹೇಳಿದ್ರು ಆಕಿ ಹಿಂಗೆ ಮಾಡ್ತಾಳ್ರಿ. ಸ್ವಲ್ಪ ನಾನು ಆಕಿಗೆ ತಿದ್ಕೊಂಡು ಹೋಗಕ್ಕೆ ಹೇಳ್ತೀನಿ ತಗೋರತ್ತಿ. ಆಕೆ ಮಾಡ್ತಿದ್ರು ಆಕಿ ಕೆಲಸ ನಾನು ಮಾಡ್ತೇನೆ ರತ್ತಿ. ಅದು ಹೆಂಗೆ ಆಗ್ತೈತಿ? ನನ್ನ ಮಗ ಸುಮ್ಮನೆ ಬಿಡ್ತಾನೇನು? ಆಕಿಗೊಂಥರ ನಿನಗೊಂಥರ ಮಾಡಿದ್ರೆ ಇಬ್ಬರು ಒಂದು ಅಕ್ಕ ತಂಗಿ ಆಗಲಿ ಬೇರೆ ಆಗಲಿ ಇಬ್ರಿಗೂ ಒಂದೇ ಥರ ಇರ್ಬೇಕು. ಅವ್ನು ಮೊದಲು ಅವನು ಭಾಳ ಇದದ, ನೀವ ಕಟ್ನಿಟ್ಟು ನನ್ನ ಮಗ ಬೇರೆ. ಏನಾಗ್ತೇವ ಬೆಳಿಗ್ಗೆ ಹೇಳ್ಬಿಡ್ದ ಏನೋ ಹೇಳಕತ್ತಿದ್ದಿ ನನ್ನ ಹೆಂಡತಿಗೆ? ಅಯ್ಯೋ ಏನಿಲ್ಲಪ್ಪ, ನಿನ್ನ ಹೆಂಡತಿಗೆ ಏನು ಹೇಳಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಕೆಲಸಗಳ ಎಲ್ಲ ಹೇಳಾಕತ್ತಿದ್ನಿ. ನಾನು ಇವತ್ತರ ಬಂದಳು ಎಲ್ಲ ಕೆಲಸ ನನ್ನ ಹೆಂಡತಿಗೆ ಹೇಳಾಕತ್ತೇನೋ ಅಂತ ಮಾಡಿದ್ನಿ. ನೋಡಮ್ಮ, ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡೇವಿ, ಕರ್ಕೊಂಡು ಹೋಗ್ಬರ್ಲೇನ್ರಿ? ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗಮ್ಮಪ್ಪ?
ಅದು ಈಗಲ್ಲ, ಆಮೇಲೆ ಕರ್ಕೊಂಡು ಹೋಗ್ತೇನೆ. ಎಲ್ಲ ನಾಷ್ಟ ಇಷ್ಟ ಆದಮೇಲೆ ಸ್ವಲ್ಪ ಹಂಗೆ ಹೊರಗಡೆ ಸುತ್ತಾಡ್ಕೊಂಡು ಬರ್ತೇವೆ. ನಮ್ಮ ಹೊಲ, ನಮ್ಮ ಮನೆ, ಹೊಲದಾಗಿರೋ ಮನೆ ಎಲ್ಲನೂ, ತೋಟ ಎಲ್ಲ ತೋರಿಸ್ಕೊಂಬರ್ತಾನೆ ಭೂಮಿಗೆ. ಹಾಂ ಆಯ್ತಪ್ಪ, ಯಾರು ಬೇಡ ಅಂದರು, ಕರ್ಕೊಂಡು ಹೋಗಿ ಬಾ, ಎಲ್ಲ ತೋರಿಸ್ಕೊಂಡು ಬಾ, ಸರಿನಾ ಭೂಮಿ? ಎಲ್ಲ ಕೆಲಸ ಆದ್ಮ್ಯಾಗ ನಾಷ್ಟ ಮಾಡ್ಕೊಂಡು ತಯಾರಾಗಿ ಹೋಗ್ಬಾ. ಹಾಂ ಸರಿ ರೀತಿ. ಹೆಂಗದಾಳಪ್ಪ ನೀನು ಹೆಂಡ್ತಿ? ಹಾಂ ಎಲ್ಲ ಭಾಳ ಒಳ್ಳೆಕಿದಾಳ. ಯಾಕೋ ಸುನಿಲ್ ನೀನು ಹೆಂಡ್ತಿನ ನನಗೆ ಆಕೆ ರಾಜಿ ಮಗಳು ಸುಮ್ಮಿ, ಆಕೆ ಒಂಥರ ಇದ್ದಂಗೆ ಅದಾಳ ನೋಡು. ಎದ್ರು ಭಾಳ ಮಾತಾಡ್ತಾಳೆ ಆಕೆ. ಅದೇ ಈ ಹುಡುಗಿ ಒಂದೀಟು ಎದ್ರು ಮಾತಾಡಂಗಿಲ್ಲ ನೋಡಪ್ಪ. ಎದ್ದು ನೀನು ಹೆಂಡ್ತಿ ನೋಡ್ಬೇಕು, ಬೆಳಿಗ್ಗೆ ಎದ್ದು ಅಂಗಳ ಕಸ ಹೊಡೆದು ಎಲ್ಲ ಮಾಡಿ ಹೊಳ್ಳಿ ನೀರು ಕಾಸಕ್ಕಿಟ್ಟಾಳ. ಅದು ನೋಡಿ ಎದ್ದು ಈಗ ಬಂದದೆ ದಿಗಂಬ್ರಿ ಹಂಗೆ ಬಂದು ಕಾಸ ಮತ್ತು ಹೊಲಕ್ಕದು ಹೋಗ್ಬೇಕು ಎಲ್ಲ ಮಾಡ್ಬೇಕು ಅಂದ್ರೆ ನನಗೆ ಆಗಿಲ್ಲರಂತೆ ಕಡ ಕಂಡೀಷಾಗಿ ಹೋಗಿ ಹೇಳಿ ಹೋದ್ಲಾಕಿ. ಅಯ್ಯೋ ಏನು ಮಾಡ್ಬೇವ, ಒಬ್ಬೊಬ್ರು ಹಂಗೆ ಇರ್ತಾರೆ, ಏನು ಮಾಡೋಕ್ಕಾಗಿಲ್ಲ. ಎಲ್ಲರೂ ಭೂಮಿ ಹಂಗೆ ಇರಂದ್ರೆ ಯಾರು ಇರೋಕ್ಕಾಗಿಲ್ಲ. ನೋಡೋಣ ತಗೋ, ಮುಂದೆ ತಾನ ಹೊಂದ್ಕೊಂಡು ಹೋಗ್ತಾಳೆ. ಇನ್ನೂ ಬರೋದು ಒಂದಿನ ಆಗಿಲ್ಲ, ನೀನೆಲ್ಲ ಅವ್ರಿಗೆ ಹೇಳಿರ ಹೆಂಗೆ ಮತ್ತೆ? ಯಾರಾದ್ರೂ ಮತ್ತೆ ಹಂಗನ ಅಂತಾರೆ. ಒಂದಿನ ಮಟ್ಟ ನಿನಗೂ ಪುರ್ಸತ್ ಇರಲಿ, ಎಲ್ಲ ಹಚ್ಚಿ ಎಲ್ಲಿ ಹೋಗ್ಬೇಕು ಅನ್ನಕತ್ತಿದ್ದಿ? ನಾನು ಊರ ದೇಶ ಬಿಟ್ಟು ಹೋಗ್ಬೇಕು ಅನ್ಕೊಂಡೇನ? ಅಯ್ಯೋ ನಾನೇನು ಹೋಗಲಿ, ನಾನು ಎಲ್ಲ ಕೆಲಸ ಅವ್ರಿಗೆ ಕಲಿಸ್ಕೊಡ್ಬೇಕಲ್ಲ ಅಂತ ಅನ್ನತ್ತಿದ್ನಿ. ಸರಿ ಸರಿ ನಡಿ, ಅಡುಗೆ ಮನ್ಯಾಗ ಬೇಜಾನ್ ಕೆಲಸ ಅದಾವ, ಮಾಡ್ರಾತ್. ಸರಿ ನಡಿ ಮತ್ತೆ. ಚಾ ಕೊಡೋನ್ ಕಪ್ಪವ, ನನಗೆ ಚಾ ಕುಡಿಬೇಕಂತ ಬೆಳಿಗ್ಗೆ ಹೊಡೆದ. ಇನ್ನೇನು ನಿನ್ನ ಹೆಂಡ್ತಿ ಬಂದ ಅಲ್ಲಪ್ಪ, ನಿನ್ನ ಹೆಂಡ್ತಿನೇ ಕೇಳೋದು ಏನೇ ಇದ್ರು ಆದ್ ಬಿಡ್ಬೇಕು. ನನ್ನ ಹೆಂಡ್ತಿಗೆ ಹೇಳ್ತಾನೆ, ಭೂಮಿ ಭೂಮಿ ಒಂದು ಕಪ್ ಚಾ ತೊಗೊಂಬಾ. ಹ್ಞೂ ರೀ ತೊಗೊಂಡು ಬನ್ನಿ. ಅಲ್ಲ ಈ ಸುಮ್ಮನೆ ಒಮ್ಗಿಲಿ ಅತ್ತಿ ಮುಂದೆ ಹಿಂಗೆ ಅಂದ್ಬಿಟ್ಲು, ಅವ್ರು ಏನು ಅನ್ಕೋಬೇಡ. ಒಂದು ಈಟಾರ ಏನಾರ ಐತಿ ಈಕೆಗೆ ಅಂಜಿಕೆ ಅಳ್ಕೊ ಅನ್ನೋದ ಇಲ್ಲ ನೋಡು. ಏನಿದೆ ನಾ ತವ್ರ ಮನೆ ಅನ್ಕೊಂಡ್ಬಿಟ್ಟಾಳೆ ಈಕೆಗೆ ಗಂಡು ಮನೆ ಅಂದರೆ ಏನಂತನೂ ಅರ್ಥನ ಆಗಿಲ್ಲ ಆಂಬಲ್ ಇನ್ನೂವರೆಗೂ. ಏನು ಮಾಡೋದು ಇಂತ ಆಕೆಗೆ ಹೆಂಗೆ ಹೇಳಿ ನಾನು? ಮಾತು ಹೇಳಿದ್ರೆ ಹೇಳಾಕ ಅದು ಹಿಡಿಯರು ಕೇಳು ಹೆಣ್ಣನ ಇದು. ನೋಡೋಣ ಹೇಳಿ ನೋಡ್ತೀನಿ ಒಂದು ಮಾತು. ಅಕ್ಕ ಚಾ ಮಾಡಿದ್ದೀನ? ಹಾಂ ಇಟ್ಟೇನು ತಡಿ, ಕುದಿಯಾತತಿ. ನಮ್ಮ ಮನೆಯವ್ರು ಕೇಳಾಕತ್ತಿದ್ರು, ಅದಕ್ಕೆ ಕೇಳೀನಿ. ಅವಾಗಿಂದ ನಿಮ್ಮ ಮನೆಯವರು ಕೇಳತ್ತಾರ, ನಮ್ಮ ಮನೆಯವರು ಕೇಳಾಕತ್ತಾರ ಚಾ ಚಾ ಅಂತೇಳಿ. ಯಾಕೆ ಇವತ್ತು ಇನ್ನೂ ಮಾಡಿಲ್ಲ? ಸಸ್ಯಾರು ಮಾಡೋದಕ್ಕೆ ಲೇಟ್ ಆಗೈತೆ ಅಂತ ಮಾವರು ಕೇಳಾಕತ್ತಾರೆ. ಅಲ್ಲಲ್ಲಿ ನೀವೊಂದು ಮಾತು ಹೇಳಿ, ನಾನು ಏನು ಅನ್ಕೊಳಕ್ಕೆ ಹೋಗಬೇಡ. ಯಾಕಂತಂದ್ರೆ ಗೊತ್ತಿರ್ಲದನ್ನ ಹೇಳಬೇಕಂತ ಹೇಳಾಕತ್ತಾನೆ ನೋಡು. ಯಾರ ಏನ ಅನ್ಲಿ ಹ್ಞೂ ಅನ್ನೋ ಕಲ್ಕೊ. ನೀನೇನಾದರೂ ಹಿಂಗೆ ಅವ್ರಿಗೆ ಎದ್ರ ಉತ್ತರ ಕೊಟ್ಟೆ ಅಂದ್ರೆ ನಾಳೆ ಅವೇ ಜಗಳಗಳಾಕವು, ಅದನ್ನ ಅರ್ಥ ಮಾಡ್ಕೊ ಸ್ವಲ್ಪ. ನೋಡಕ್ಕ, ನನಗೆ ನಿನ್ನ ಥರ ಎಲ್ಲ ಇರೋಕೆ ಆಗಂಗಿಲ್ಲ. ನಾನಿರೋದು ಹಿಂಗೆ. ಇದನ್ನು ದೊಡ್ಡ ಮನೆ ಅನ್ಕೊಂಡು ಬಂದನಿಲ್ಲಿ. ಇಲ್ಲಿ ಕೆಲಸ ಮಾಡೋಕೆ ನಾನು ಬಂದಿಲ್ಲ. ದೊಡ್ಡ ಮನೆಗೆ ಮದುವೆ ಯಾಕಾಗಿ ಬರ್ತಾರೋ? ನನ್ನ ಸ್ವಾರ್ಥ ಆಯ್ತು ಅಷ್ಟೇ. ಆರಾಮಾಗಿರಬೇಕು, ತಿಂದು ಉಂಡ ಮಾಡ್ಕೊಂಡು ಆರಾಮಾಗಿರಬೇಕು. ಬಡವ್ರ ಮದುವೆ ಆಗಿದ್ರೆ ಅಲ್ಲಿ ಹೋಗಿ ಅವ್ರ ಮನೆಗೆ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಮೊಸರು ತಿಕ್ಕಬೇಕು, ಇದು ಮಾಡಬೇಕಾಗಿತ್ತು. ದೊಡ್ಡ ಮನೆ ಮದುವೆ ಆಗಿ ಬಂದ್ರೆ ಏನು ಮಾಡೋದಿರಂಗಿಲ್ಲ. ಅದ್ರಾಗೂ ನೀನು ಬೇರೆ ಬಂದಿದೆಯಲ್ಲ, ಇನ್ನು ನನ್ನ ಮಾಡೋದು ಏನಿರ್ತೈತಿ? ಹಿಂಗೆ ಅನ್ಕೊಂಡು ನಾನು ಮದುವೆ ಆಗಿ ಬಂದೇನು. ಆದರೆ ಇಲ್ಲಿ ನೋಡಿದ್ರೆ ಹತ್ತಿರ ಹೊಲಕ್ಕೆ ಹೋಗಬೇಕು, ಅಲ್ಲಿ ಹೋಗಬೇಕು, ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಬೆಳಗ್ಗೆ ಜಲ್ದಿ ಹೋಗ್ಬೇಕು ಅಂತಂದ್ರೆ ಎಲ್ಲ ಆಗ್ತೈತಿ. ಆಗಂಗೆ ಆಗ್ತಿರೋ ಮಾತದು. ಅದಕ್ಕೆ ನಾನು ಆಗಂಗಿಲ್ಲ ಅಂತ ಹೇಳಿ. ಅವ್ರು ಏನು ಹೇಳಿದ್ರು ಮದುವೆ ಮುಂದೆ? ಇಲ್ಲ ಮದುವೆ ಆದಮೇಲೆ ನಮ್ಮ ಮನೆಯಾಗಿನ ಕೆಲಸದವ್ರು ಇರ್ತಾರೆ, ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೋ, ಹೊಲದಾಗೂ ಮಾಡ್ತಾರೋ, ಮನೆಯಾಗೂ ಮಾಡ್ತಾರೆ, ಬರೀ ನುಸ್ತ ಅಡುಗೆ ಅಂತ ಮಾಡೋದಂತ ಹೇಳಿದ್ರು. ಆದರೆ ಇವಾಗ ನೋಡಿದ್ರೆ ಹೊಲಕ್ಕೂ ಹೋಗಬೇಕು, ಆ ಹೊಲದಾಗ ಕೆಲಸ ಮಾಡೋರಿಗೆ ಅಡುಗೆನೂ ಮಾಡ್ಕೊಡ್ಬೇಕು, ಆಮೇಲೆ ಅವ್ರು ಬರ್ತಿದ್ರೆ ನಾವು ಅಲ್ಲಿ ಕಳೆ ಕೀಳಾಕೋದು ಹೋಗ್ಬೇಕು. ಯಾರು ಕೇಳ್ತಾ ಇದೆಲ್ಲ? ನನ್ನ ಮುಂದೆಲ್ಲ ಇದೆಲ್ಲ ನಡೆಯಂಗಿಲ್ಲ. ಅಲ್ಲ ನಿಮ್ಗೇನು ಹುಚ್ಚಿಗೆ ಚಿಡ್ತಾನ ಈ ರೀತಿ ಮಾತಾಡ್ತಿರ್ಲಿ? ಇದೇನಾರ ಅವಾಗದು ಗೊತ್ತಾದ್ರೆ ಏನು ಮಾಡ್ತಾರೆ ಏನು ಗೊತ್ತೇನ? ಏನಾದರೂ ಮಾಡ್ಕೊಳ್ಳಿ, ನಾನೇನು ಮಾಡಲಿ? ಮದುವೆ ಅಂತೂ ಆಗೇತಕ್ಕ, ಇನ್ನೇನು ಮಾಡೋಕೆ ಆಗಂಗಿಲ್ಲ. ಏನಿವ್ರಿ ನೀನು ಮದುವೆ 2 ದಿನಕ್ಕೆ ನಮ್ಮನ್ನು ಬಿಟ್ಟು ಓಡಿಸ್ ಕಳಿಸ್ತಾರ. ಇವ್ರನ್ನ ಬೈತಾರೆ ಮಂದಿಲ್ಲ. ಚೇರ್ಮನ್ ಅಂತಾರ. ಹಿಂಗಾನ ಚೇರ್ಮನ್ ಅಂದ್ರೆ ನಾನು ನನ್ನ ಗಂಡ ಹೇಳಿ ಹೆಂಗಿರ್ಬೇಕು ಹಂಗೆ ಇರ್ತೇನೆ. ಇಲ್ಲಾಂದ್ರೆ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೇನೆ ಅವರನ್ನು. ಇವ್ರ ಜೊತೆ ಇರೋಕೆ ಬಿಡಂಗಿಲ್ಲ ನಾನು. ನೀವು ನಿಜವಲ್ಲ ಹುಚ್ಚಿಗೆ ಚಿಡ್ದಿಲ್ಲಲ್ಲ? ಅಲ್ಲಲ್ಲಿ ಒಂದೇ ದಿನದಾಗ ಯಾಕೆ ಹಿಂಗೆ ಆಡಕತ್ತಿದ್ದು? ದೇವ್ ಮಾಡಿದಂಗೆ ಚಂದಾಗ ಜೀವನ ಮಾಡ್ಕಲ್ಕೋ. ಅವ್ವ ಅದು ನೀನು ಹಿಂದಾವಳಿ ಗೊತ್ತಾತಂದ್ರೆ ಪಾಪ ಚಿಕ್ಕಮ್ಮಗೆ ಯಾಕೆ ಈ ರೀತಿ ತೊಂದರೆ ಕೊಡ್ತೀನಿ ನೀನು? ಒಬ್ಬಾಕೆ ಮಗಳು ಅಂತ ಹೇಳಿ ನೀನು ಎಷ್ಟು ಮುದ್ದು ಮಾಡಿ ಬೆಳೆಸಾಳಲ್ಲ, ಅದಕ್ಕೆ ಹಿಂಗೆ ಮಾಡ್ತಿದ್ಯೋ ಏನೋ ನೀನು. ನೋಡಕ್ಕ, ಅವ್ರಿಗೆ ಫಸ್ಟ್ ನಾವು ಇರೋದನ್ನ ಹೇಳಬೇಕು. ಇಲ್ಲ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತೈತಿ? ನಾವು ಇವಾಗ ಹ್ಞೂ ಅಂದಿರ್ತೀವಲ್ಲ ಅದನ್ನ ಹೇಳ್ಕೊಂಡು ಬಿಡ್ತಾರೆ. ಅಯ್ಯೋ ಈಕಿ ಹ್ಞೂ ಅಂತಾಳ, ಈಕಿ ಈಗ ನೋಡೋದು ಮಾಡಲ್ಲ ಅಂತಾಳೆ, ಅವಾಗ ಹ್ಞೂ ಅಂದ್ಲು ಈಗ ಮಾಡಲ್ಲ ಅಂದ್ಲು ಅಂತ ಅಂತಾರೆ. ಅದಕ್ಕೆ ನಾವು ಅವ್ರಿಗೆ ಮದುವೆಗಿನ ಮುಂಚೆ ಏನು ಹೇಳಿದ್ರು? ನಾವು ಎದಕ್ಕೂ ಹಚ್ಚಂಗಿಲ್ಲ ಅಂತೇಳಿ ಇವಾಗ ಎಲ್ಲನೂ ಮಾಡ್ಬೇಕಂತ ಹೇಳ್ತಾರಲ್ಲ, ನಾವು ಯಾಕೆ ಮಾಡಬೇಕು? ನಾವು ಹಂಗೆ ಹ್ಞೂ ಅಂದ ಆಮೇಲೆ ಇದು ಮಾಡಕ್ಕೆ ಬರ್ತೈತಿ. ನೀನು ಹೋಗಕ್ಕೆ ಹೋಗಬೇಡ. ನೀನು ಯಾಕೆ ಹೋಗ್ತಿದ್ದಿ ಹೊಲಕ್ಕೆ? ಅಲ್ಲ ನೀನು ಇಷ್ಟೇ ಹೊಲಕ್ಕದು ಹೋಗಿ ಕೆಲಸ ಮಾಡಿಲ್ಲ, ಇಲ್ಲಿ ಬಂದಮೇಲೆ ಹೊಲಕ್ಕದು ಹೋಗಿ ಕೆಲಸ ಮಾಡ್ತೀಯನ? ನೋಡ್ಸಮ್ಮ, ಗಂಡು ಮನೆಯಾಗ ನಾವು ಅಲ್ಲಿ ಹೆಂಗಿರ್ತೈತಿ ಅಲ್ಲಿ ಹಂಗೆ ನಾವು ಹೊಂದ್ಕೋಬೇಕು. ತವ್ರ ಮನೆಗೆ ಹೆಂಗಿರ್ತೈತಿ, ಯಾಕಂದ್ರೆ ಅದು ತವ್ರ ಮನೆ. ನಾವು ಏನೇ ಮಾಡಿದ್ರೆ ಅಲ್ಲಿ ನಡೀತೈತಿ. ಆದರೆ ಗಂಡು ಮನೆಯಾಗ ಹಂಗಲ್ಲ. ನಾವು ಏನು ಮಾಡಿದ್ರು ಅಲ್ಲಿ ನಡೆಯಂಗಿಲ್ಲ. ಅವ್ರು ಹೆಂಗೆ ಹೇಳ್ತಾರೋ ನಾವು ಹಂಗೆ ಇಲ್ಲಿ ಇರಬೇಕು, ಸರಿನಾ? ಅದನ್ನ ಅರ್ಥ ಮಾಡ್ಕೊಂಡು ಚಂದಾಗ ಇರು. ಜಗಳ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡ. ಬಂದಿನ ನೀನು 2 ದಿನನೂ ಆಗಿಲ್ಲ, ಸರಿನಾ? ನೀನು ಹೇಳತಿ ಅಂತ ಹ್ಞೂ ಅನ್ನಕತ್ತಾನೆ. ಅದ ಬೇರೆದವ್ರು ಯಾರಾದರೂ ಹೇಳಿದ್ರೆ ಇದು ನಡೀತಿರೋ ಮಾತು ನನ್ನ ಹತ್ರ. ನೀನ ಬೇರೆ ನಾನಾ ಬೇರೆ, ಇಬ್ಬರು ಒಂದೇ ಥರ ಇರೋಕ್ಕಾಗಲ್ಲ ಅಲ್ಲ? ಅದು ನೀನು ನಿಜಾನೇ ಬಿಡು, ಏನು ಮಾಡೋಕ್ಕಾಗತ್ತೆ?